ಹಾಯ್ ಫ್ರೆಂಡ್, ನಮಸ್ತೆ. ನಾನು ನಿಮ್ಮ MSR ಕ್ರಿಯೇಟಿವ್ ಕನ್ನಡಿಗ ಮಂಜು. ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋ ಜಾಗ ಬಂದು ಬೆಂಗಳೂರಿನ ಬಂದರಘಟ್ಟ ರಸ್ತೆ ಇರೋ ನೈಸ್ ರೋಡಿಂದ ಕರೆಕ್ಟಾಗಿ 76 ಕಿಲೋಮೀಟರ್ ಆಗುತ್ತೆ, 76 ಕಿಲೋಮೀಟರ್ ಆಗುತ್ತೆ. ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಿರೋ ಜಾಗ ಬಂದು ಹೊಸೂರು ತಮಿಳುನಾಡಿನಲ್ಲಿರುವ ಸೂಳಿಗೇರಿಯಿಂದ 12 ಕಿಲೋಮೀಟರ್ ಮುಂದೆ ಹೋದ ನಿಮಗೆ ರೈಟ್ ಸೈಡ್ಗೆ ಒಂದು ಮುನೇಶ್ವರ ಟೆಂಪಲ್ ಸಿಗುತ್ತೆ. ಇಲ್ಲಿ ರೈಲ್ವೆ ಸ್ಟೇಷನ್ ಅಂದ್ರೆ ನಮ್ಗೆ ಯಾರೋ ಇಬ್ಬರು ಮೂರು ಫ್ರೆಂಡ್ಸ್ ಹೇಳಿದ್ರು, ಸರ್ ಈ ಜಾಗದಲ್ಲಿ ಕುಡಿತಾನ ಬಿಡಿಸೋಕೆ ಒಂದು ದಾರ ಕಟ್ತಾರೆ, ತುಂಬ ವಿಶೇಷವಾದ ದೇವಸ್ಥಾನ ಸರ್ ನೋಡಿ ಅಂತಿದ್ರು. ಅದಕ್ಕೆ ಒಂದ್ಸಲ ಚೆಕ್ ಮಾಡೋಣ ಅಂದ್ಬಿಟ್ಟು ಆ ಜಾಗಕ್ಕೆ ಹೋದಾಗ ಅಂದರೆ ಅಲ್ಲಿ ಸುಮಾರು ಜನ ಬಂದಿದ್ರು. ನೋಡೋರೆಲ್ಲ ಬರೀ ಡ್ರಿಂಕ್ಸ್ ಮಾಡ್ಕೊಂಡೇ ಇದ್ರು ಜನ. ಕೇಳಿದವರೆಲ್ಲ ಒಂದು ವಿಷಯ ಕೇಳಿದ್ರು, ಏನು ಸರ್ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದು ದೇವಸ್ಥಾನಕ್ಕೆಲ್ಲ ಅಂದರೆ, ಸರ್ ಇವತ್ತು ಕುಡಿದಿದ್ದೀನಿ ಸರ್, ಇವಾಗ ದಾರ ಕಟ್ಟಿಸ್ಕೊಂಡ ಮೇಲೆ ನಾವಿನ್ನ ಕುಡಿಯೋಕೆ ಹೋಗಲ್ಲ ಸರ್ ಅಂತ ಅಂದಮೇಲೆ ನೋಡೋಣ ಅಂತ ನೋಡಿದಾಗ ಅಲ್ಲಿ ಎಷ್ಟೋ ಜನ, ಅಲ್ಲೇ ಒಂದು ನಿಯಮ ಇದೆ. ಅವ್ರೇಂದರೆ ಇಷ್ಟೇ ದಿನ ಬಿಡುತ್ತೀವಿ ಇಷ್ಟೇ ಅನ್ನಂಗಿಲ್ಲ. ಅಲ್ಲೊಂದು ಸಿಸ್ಟಮ್ ಇದೆ. ಅಂದರೆ ನಿಮ್ಗೆ ಯಾವ ಥರ ಬೇಕು, ನಾವು 1 ತಿಂಗಳು ಕುಡಿಯೋಲ್ಲ ಅಂದರೆ ಒಂದು 6 ತಿಂಗಳು ಕುಡಿಯೋಲ್ಲ, 1 ವರ್ಷ ಕುಡಿಯೋಲ್ಲ, 2 ವರ್ಷ ಕುಡಿಯೋಲ್ಲ ಅಂದಾಗ ಅವರು ದಾರನ ನಿಮ್ಗೇನು 250 ರೂಪಾಯಿ ಕೊಟ್ಟರೆ ಪಕ್ಕದಲ್ಲಿ ಪೂಜೆ ಸಾಮಾನು ಕೊಡ್ತಾರೆ. ಆ ಪೂಜೆ ಸಾಮಾನ ಕೈ ಕಟ್ಟೋ ದಾರನೂ ಸಹ ಅದರಲ್ಲಿ ಬಂದಿರುತ್ತೆ. ಏನಂದರೆ ಅದನ್ನು ತೊಗೊಂಡೊಂದು ದೇವಸ್ಥಾನಕ್ಕೆ ಕೊಟ್ಟರೆ ಅಲ್ಲಿ ಪೂಜೆ ಆಗಿದ ತಕ್ಷಣ ಅವರೇ ನಿಮ್ಮದು ಹೆಸರು ಕೇಳಿಕೊಂಡು ಮತ್ತೆ ಅದು ಇನ್ನೂ ಒಂದು ವಿಶೇಷ ಏನಂದರೆ ಅಲ್ಲಿ ನೀವು ಕೇಳ್ತಾರೆ ಎಷ್ಟು ತಿಂಗಳಿಗೆ ನೀವು ಬಿಡ್ತೀರ ಎಣ್ಣೆನ ಅಂದಾಗ ಅಷ್ಟು ತಿಂಗಳು ದಾರದಲ್ಲಿ ಗಂಟು ಹಾಕ್ತಾರೆ. ಅವರು ಗಂಟು ಹಾಕಿ ವಿಶೇಷವಾಗಿ ಎಲ್ಲ ಪೂಜೆ ಮಾಡಿ ದೇವ್ರ ಹತ್ರ ಇಡ್ತಾರೆ. ಆಮೇಲೆ ಏನಂದರೆ ಪ್ರಮಾಣ ಮಾಡಿಸ್ತಾರೆ. ಅದಂತೂ ಮಿರಾಕಲ್ ಆಗಿತ್ತು. ಯಾಕೆಂದರೆ ನಾನು ಎಷ್ಟೊಂದು ನೋಡಿದ್ದೀನಿ, ಅಷ್ಟೊಂದು ಇದು ಮಾತ್ರೆ ಕೊಟ್ಟಿಲ್ಲ, ಇದು ತಿಂದರೆ ಸರ್ ಹೋಗುತ್ತೆ, ಎಲ್ಲ ಎಣ್ಣೆ ಬಿಡ್ತಾರೆ ಅಂತ ಹೇಳ್ತಾಯಿದ್ರು. ಈ ಜಾಗದಲ್ಲಿ ಅಂದರೆ ಪ್ರಮಾಣ ಮಾಡ್ತಾರೆ. ಪ್ರಮಾಣ ಹೆಂಗಿರುತ್ತೆ ಅಂದರೆ ಆಕಾಶ ಮೇಲೂ ಆಣೆ ಮಾಡ್ತಾರೆ, ಭೂಮಿ ಮೇಲೂ ಆಣೆ ಮಾಡಿಸ್ತಾರೆ, ನಿಮ್ಮ ತಂದೆ ತಾಯಿ ಮೇಲೂ ಆಣೆ ಮಾಡಿಸ್ತಾರೆ, ನಿಮ್ಮ ಹೆಂಡತಿ ಮಕ್ಕಳ ಮೇಲೂ ಆಣೆ ಮಾಡಿಸ್ತಾರೆ, ನಿಮ್ಮ ಅಕ್ಕ ತಂಗಿದಿರ ಮೇಲೂ ಆಣೆ ಮಾಡಿಸ್ತಾರೆ, ಅಣ್ಣ ತಮ್ಮದಿರ ಮೇಲೂ ಆಣೆ ಮಾಡಿಸ್ತಾರೆ. ಆಮೇಲೆ ನಿಮ್ಮ ಕುಲದೇವತೆ ಇದೆ ಗೊತ್ತಾ, ಕುಲದೇವತೆ ಮೇಲೂ ಆಣೆ ಮಾಡಿಸ್ತಾರೆ. ಆಣೆ ಮಾಡಾದ್ಮೇಲೆ ಆಣೆ ಎಲ್ಲ ಮಾಡಿದ್ಮೇಲೆ ಕರ್ಪೂರ ಇರುತ್ತೆ, ಒಂದು ಕರ್ಪೂರ ನಿಮ್ಮ ಕೈಯೆಲ್ಲ ಆರಿಸ್ಬೇಕು. ಆರಿಸಾದ್ಮೇಲೆ ಆ ದಾರ ನಿಮ್ಮ ಕೈ ಕಟ್ತಾರೆ. ಮತ್ತು ಕಟ್ಟಿದಾಗ ಅವ್ರು ಹೇಳೋ ಒಂದು ಮಾತು, ಇದನ್ನು ಕಟ್ಟಿದ ಮೇಲೆ ಯಾವುದೇ ಥರಕ್ಕೂ ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ, ಒಂದು ದಾರ ತಾನೆ ಕೂಡಲು ಏನಾಗುತ್ತೆ. ಅಲ್ಲವರು ಪುರೋಹಿತರು ಸಹ ಹೇಳಿದ್ದೇನೆಂದರೆ, ಈ ದಾರದ ಮಹಿಮೆ ಏನಂದರೆ, ಒಂದು ನಿಮ್ಮ ಜೀವ ಹೋಗ್ಬೋದು, ಇಲ್ಲ ನಿಮ್ಮ ಕೈಕಾಲು ಏನಾನ ಅಪಘಾತ ಆಗಿ ಕೈಕಾಲು ಹೋಗ್ಬೋದು, ಇಲ್ಲ ನೀವು ಪ್ರಮಾಣ ಮಾಡಿ ನಿಮ್ಮ ಮನೆಯವ್ರಿಗೆ ಏನೋ ಆಗ್ಬೋದು ಅನ್ನೋ ಒಂದು ಮಾತನ್ನು ಬಿಡಿಸಿ ನೀಟಾಗಿ ಹೇಳಿದಾಗ ಎಷ್ಟೋ ಜನ ನಾವು ಬಂದಾಗ ಎಷ್ಟೋ ಜನ ನೋಡಿದಾಗ ಅಂದರೆ 1 ವರ್ಷ ಹಾಕ್ಸ್ಕೊಂಡಿದ್ದವ್ರು ಬಂದಿದ್ರು. ತಿರ್ಗಿ ಸರ್ ಅಂದರೆ ಸರ್ 1 ವರ್ಷ ಆಯಿತು, ತಿರ್ಗಾ ದಾರ ಕಟ್ಸ್ಕೊಂಡು ಹೋಗಿ ಬಂದಿದ್ದೀವಿ. ಅದೇ ಇವಾಗ ಎಣ್ಣೆ ಹೊಡೆ ಮನಸ್ಸಿಲ್ಲ, ಆದರೂ ಈ ದೇವಸ್ಥಾನಕ್ಕೆ ಬಂದವಾಗ ನಮ್ಗೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಒಂದ್ಸಲಿ ನಿಮ್ಮ ಮನೇಲಿ ಯಾರಾದರೂ ಕುಡ್ತಾ ಬಿಡಿಸ್ಬೇಕು ಅವ್ರಿಗೆ ಅಂತ ಇದ್ದರೆ ನಮಗೆ ಕಮೆಂಟ್ಸ್ ಹಾಕಿ, ನಿಮಗೆ ನಾನು ಲೊಕೇಶನ್ ಫಾರ್ವರ್ಡ್ ಮಾಡ್ತೀನಿ. ಆರಾಮಾಗಿ ಬೆಂಗಳೂರಿಂದ ಆರಾಮಾಗಿ 2 ವೀಲರ್ ಹೋಗ್ಬೋದು, ಕಾರಲ್ಲಾದರೂ ಹೋಗ್ಬೋದು. ಅವ್ರನ್ನ ಕರ್ಕೊಂಡೋದ್ರೆ ಜಸ್ಟ್ ನಿಮ್ಗೆ 230 ರೂಪಾಯಿ ತೊಗೋತಾರೆ. ಪಕ್ಕದಲ್ಲಿ ಒಂದು ಅಂಗಡಿಗೆ ಅವರೇ ಪೂಜೆ ಸಾಮಾನೆಲ್ಲ ಸವಿತಾ ಅವರೇ ಕೊಡ್ತಾರೆ. ಅದು ತೊಗೊಂಡೋಗಿ ಕೊಟ್ಟರೆ ಪೂಜೆ ಮಾಡಿಕೊಂಡು ಅಲ್ಲಿ ಸ್ವಾಮಿ ಮುನೇಶ್ವರ ಟೆಂಪಲ್, ಅದು ಮುನೇಶ್ವರ ಸ್ವಾಮಿ ಉದ್ಭವ ಆಗಿರೋದು. ಅಲ್ಲಿ ಹೋಗಿ ಬಂದರೆ ಎಲ್ಲ ಸರೋಗುತ್ತೆ. ಯಾರಾದರೂ ಹೋಗ್ಬೇಕು ಅನ್ನೋರು ನನಗೆ ಕಮೆಂಟ್ಸ್ ಮಾಡಿ, ನಿಮ್ಮ ನಂಬರ್ನ ನಾನು ನಿಮಗೆ ಲೊಕೇಶನ್ನ ಫಾರ್ವರ್ಡ್ ಮಾಡ್ತೀನಿ. ಯಾಕಂದರೆ ಅದು ಲೊಕೇಶನ್ ಅಂದರೆ ಒಂಥರ ಇದ್ದಿದ್ದು, ಅದು ಏರಿಯಾ ಊರ ಹೆಸರು ಗೊತ್ತಾಗಲ್ಲ. ನಿಮಗೆ ಲೊಕೇಶನ್ ಕೊಟ್ಟರೆ ಟೆಂಪಲ್ದು ನೀಟಾಗಿ ಲೊಕೇಶನ್ ಸಿಗುತ್ತದು. ಅದು ನನ್ನ ಬಗ್ಗೆ ನಿಮ್ಗೆ ಕಳಿಸ್ಕೊಡ್ತೀನಿ. ಈ ಮಾಹಿತಿ ಕೊಟ್ಟಿದ್ದು ನಿಮಗೇನೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ